ತುಂಬಾ ಸುತ್ತಾಡ್ಬಿಟ್ಟಿದ್ದೀನಿ ಅಜ್ಜಿ. ಒಂದ್ ಕಡೆ ನಿಲ್ಲೋಣ ಅಂತ. ಚಿಕ್ಕ ಹುಡುಗ ಇದ್ದರೆ ನಾನು ಬಿಗ್ ಫ್ಯಾನ್. ನಾನು ಬೆಟ್ಟದ ಓದಿಲ್ಲ, ಬಿಗ್ ಫ್ಯಾನ್ ಅಂದರೆ ಬಿಗ್ ಫ್ಯಾನ್. ನನಗೆ ಅದೇ ಒಳ್ಳೆ ಗುಣ, ಒಳ್ಳೆ ನಡತೆ, ಒಳ್ಳೆ ಸಂಸ್ಕಾರ ಮನುಷ್ಯ ನಿಜವಾದ ಶ್ರೀಮಂತ. ನಮ್ಮಿಂದ 4 ಜನಕ್ಕೆ ಒಳ್ಳೇದ, ಅದು ಸಾಧನೆ. ನಮ್ಮಿಂದ ಯಾರೂ ಕೆಟ್ಟದಾಗಿಲ್ಲ ಅಂದ್ರೆ ಅದೇ ವಿಶ್ವಾಸ. ಕಲಿಯುಗ ಮುಗಿದು ಕಲಿಕೆ ಮುಗಿಯುವುದಿಲ್ಲ. ನಿಮ್ಮ ಕಲಿಕೆ ನಿರಂತರವಾಗಿ ಪರಮ ಶ್ರೇಷ್ಠವಾದ ಆತ್ಮ ನಮ್ಮಲ್ಲಿ ಪರಮಾತ್ಮ ನಾನು ಹೋಗಿ ನಗ್ತಾ ನಗ್ತಾ ಮುಂದೆ ಸಾಗ್ತಿದ್ದ ಕಥೆಯನ್ನು 100 ವರ್ಷ ಕೇಳೋ ಹಂಬಲ ಕೇಳಿ ಆನಂದಿಸೋ ಹೊತ್ತಿಗೆ ಅರಿವಿಲ್ಲದೆ ಕಥೆಗೆ ಪೂರ್ಣ ವಿರಾಮ ಬಿದ್ದು ಕಥೆ ದಂತಕಥೆಯಾಗಿತ್ತು. ನಟಿಸ್ತಾ ನಟಿಸ್ತಾ ನಂದಾದೀಪದಂತೆ ಬೆಳಗಿದ ನಾಯಕ, ಬದುಕಿನುದ್ದಕ್ಕೂ ಸದ್ದಿಲ್ಲದೆ ಸಹಾಯ ಮಾಡಿದ ಸ್ವಯಂ ಸೇವಕ, ಅಭಿಮಾನಿಗಳನ್ನ ದೇವರೆಂದು ಧೀಮಂತ, ದೇವರೆದೆಯೊಳಗೆ ಹಚ್ಚ ಹಸಿರಾದ ಭಾಗ್ಯವಂತ, ಆಕಾಶವನ್ನೇ ನೋಡದ ಆ ಕೈಗಳು ಕನ್ನಡಿಗರು ಇರೋವರೆಗೂ ಅಮರ, ಎಂದೆಂದಿಗೂ ನಮ್ಮ ನೆನಪಿನಲ್ಲಿರ್ತಾನೆ ನಗುಮೊಗದ ರಾಜಕುಮಾರ್. ಕೆಲವು ಸಲ ಏನಾಗುತ್ತೆ ಅಂದ್ರೆ ತುಂಬಾ ಮೆಚ್ಕೊಂಡವ್ರನ್ನ, ತುಂಬಾ ಇಷ್ಟಪಟ್ಟವ್ರನ್ನ ಏನೇ ಹೇಳಿ ವರ್ಣಿಸಿದ್ರು ಅದು ಚಿಕ್ಕದಾಗತ್ತೆ. ಹಾಗಾಗಿ ಹಲವಾರು ಜನರು ಎಲ್ಲರೂ ಯಾರನ್ನ ತುಂಬಾ ಇಷ್ಟಪಡ್ತೀನಿ ಅವ್ರನ್ನೆಲ್ಲ ಇಲ್ಲಿಟ್ಕೊಂಡಿರ್ತೀನಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸ್ತೀನಿ. ಮನುಷ್ಯ ಅಂದಮೇಲೆ ಸಂತೋಷ, ನೋವು ಅನ್ನೋದು ಎರಡು ಇದ್ದೇ ಇರುತ್ತೆ. ನೋವಲ್ಲೇ ಬದುಕ್ತಾ ಇದ್ದೀವಿ ಅನ್ನೋದು, ಮತ್ತೆ ಸಂತೋಷದಲ್ಲಿ ಬದುಕ್ತಾ ಇದ್ದೀವಿ. ಜೀವನ ಅಂದಮೇಲೆ ಅದೇನೆ, ನೋವು ತೊಂದರೆಗಳು ಬಂದೇ ಬರುತ್ತೆ. ಆ ಥರನೂ ಸಾಕಷ್ಟು ಇರುತ್ತೆ. ನಾವು ಮನುಷ್ಯ ಅಲ್ವಾ, ಎಲ್ಲರಿಗೂ ಏನಾದರೂ ಒಂದು ನೋವು ಇದ್ದೇ ಇರುತ್ತೆ. ಆ ಕೆಲವು ನೋವುಗಳನ್ನ ನಾವು ಹೇಳ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮ ಸಂತೋಷದ ಬಗ್ಗೆ ಹೇಳ್ಕೊಳ್ಳೋಣ,
ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನಾವುಗಳ ಪಾಡಿಗೆ ನಾವು ಇದ್ದೇ ಇರುತ್ತೆ, ನಾವು ಇದ್ದಾಗಲೆಲ್ಲ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ, ಅದನ್ನು ಸರಿಪಡಿಸ್ತೀವಿ. ನೋಡಿದಾಗ ಹಗಲಲ್ಲೂ ಸಹ ತಿಳಿ ಬೆಳದಿಂಗಳು ಸುರಿದಂತಾಯಿತು, ಸರಿದಂತಾಯಿತು.